Hello everyone. Today I am discussing about properties of definite integrals. ಈ ಪ್ರಾಪರ್ಟೀಸ್ ಒಂದು ಫಿಕ್ಸ್ ಕ್ವಶನ್ ಪಾರ್ಟ್ ಇ ಒಳಗ ಒಂದು ಪ್ರಾಪರ್ಟಿ ಫಿಕ್ಸ್ ಕ್ವಶನ್ ಹೆಂಗಂದ್ರೆ 4 ಮಾರ್ಕ್ಸಿಗೆ ಇರ್ತದ ಪ್ರಾಪರ್ಟಿ 2 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಇರ್ತದ ಒಟ್ ಟೋಟಲ್ 6 ಮಾರ್ಕ್ಸಿನ ಪಾರ್ಟ್ ಇ ಒಳಗ 6 ಮಾರ್ಕ್ಸಿನ ಯಾವ್ಯಾವ ಬರ್ತಾವ ಒಂದು ಇಂಟಿಗ್ರೇಷನ್ ಪ್ರಾಪರ್ಟೀಸ್ ಬರ್ತದ ಪ್ಲಸ್ ಪ್ರಾಬ್ಲಮ್ ಬರ್ತದ ಇನ್ನೊಂದು LPP ಬರ್ತದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ 4 ಮಾರ್ಕ್ಸ್ ಇಂದ ಯಾವ ಬರ್ತದ ಒಂದು ಡಿಟರ್ಮಿನೆಂಟ್ಸ್ ಬರ್ತದ ಒಂದು ಕಂಟಿನ್ಯೂಟಿ ಪಾರ್ಟ್ ಬರ್ತದ ಅರ್ಥ ಆಯ್ತಾ ಇಲ್ಲೇ ಫಸ್ಟ್ ನೋಡಿ ಏನದಂದ್ರೆ ಥಿಯರಮ್ 1 ಅಂತ ಯೂಸ್ ಮಾಡ್ತಾರೆ ಫಸ್ಟ್ ಥಿಯರಮ್ ಅಥವಾ ಪ್ರಾಪರ್ಟಿ 1 ಆರ್ ಥಿಯರಮ್ 1 ಇಲ್ಲೇ ಅಬ್ಸರ್ವ್ ಮಾಡ್ರಿ ಫಸ್ಟ್ ನೋಡಿ LHS ಕಂಡೀಷನ್ಸ್ So LHS integral a to b f of x into dx. Okay, ಇಲ್ಲಿ ಮಾಡ್ತಾ ಇರೋದು put t equal to x ಇದನ್ನ x ಅಂತ ತಗೋತೀನಿ ಇದರ ಡಿಫರೆನ್ಷಿಯೇಷನ್ ಮಾಡಿ ಏನಾಗ್ತದ ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು x here dt by dx equal to differentiation x is 1 here dt equal to dx so first time ನೋಡಿ ಇಲ್ಲ dt ಕಂಡುಹಿಡಿಯಿರಿ ಇಲ್ಲ ಅಬ್ಸರ್ವ್ ಮಾಡ್ರಿ here x equal to ಅಬ್ಸರ್ವ್ ಮಾಡ್ರಿ x equal to a ಅದ ಇಲ್ಲಿ x equal to b ಅದ x equal to a and x equal to b ಏನಾಗ್ತದ and t ವ್ಯಾಲ್ಯೂ ಏನಾಗ್ತದ ನೋಡ್ರಿ t ವ್ಯಾಲ್ಯೂ x ಇದ್ದರೆ ಅಬ್ಸರ್ವ್ ಮಾಡ್ರಿ x ಇದ್ದರೆ a ಆಗ್ತದೆ t ವ್ಯಾಲ್ಯೂ ಏನಾಗ್ತದ ಏನ ನೆಕ್ಸ್ಟ್ ನೋಡಿ x equal to b ಆಯ್ತು t ವ್ಯಾಲ್ಯೂ ಏನಾಗ್ತದೆ b ನ ಆಗ್ತದೆ and t ವ್ಯಾಲ್ಯೂ b therefore integral a to b f of x into dx ಏನಾಗ್ತದೆ ನೋಡ್ರಿ ಇಂಟಿಗ್ರಲ್ f ಕ f x ಅಂತಂದ್ರೆ ಏನು ನೋಡ್ರಿ ಇಲ್ಲಿ t ಸರ್ t dx ಅಂತಂದ್ರೆ ಏನು ನೋಡ್ರಿ dt yeah dt with respect to t ದಾಗಿತ್ತಂದ್ರೆ t ದ ಏನು ಬರೀರಿ x ಇದ್ದರೆ a ಅಥವಾ t ವ್ಯಾಲ್ಯೂ ಏನಾಗ್ತದ ಇಲ್ಲಿ ಏನಾಗ್ತದ x ವ್ಯಾಲ್ಯೂ b ಇದ್ದರೆ t ವ್ಯಾಲ್ಯೂ ಏನಾಗ್ತದ ಸೊ b ಆಗ್ತದ ಅಂದ್ರೆ RHS ಫ್ಲೋ ಆಯ್ತು therefore LHS equal to RHS therefore integral a to b f of x into dx equal to integral a to b f of t into dt okay ಸ್ವಲ್ಪ ಅಬ್ಸರ್ವ್ ಮಾಡಿ ಇದು ಫಸ್ಟ್ ಥಿಯರಮ್ ಪ್ರೂವ್ ಆಯ್ತು ಇಟ್ ಇಸ್ ದ ಫಸ್ಟ್ ಥಿಯರಮ್ ಕ್ಲಿಯರ್ ಆಗ್ತದ್ರಿ ಫಸ್ಟ್ ಥಿಯರಮ್ ಭಾಳ ಈಸಿ ಅದ ಬಟ್ ಫಸ್ಟ್ ಟೈಮ್ ಸೆಕೆಂಡ್ ಥಿಯರಮ್ ಪರ್ಫೆಕ್ಟ್ ಇರಬೇಕು ಯಾಕಂದ್ರೆ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಏನದಲ್ಲ ಇವೆಲ್ಲ ಫಸ್ಟ್ ಅಂಡ್ ಸೆಕೆಂಡ್ ಥಿಯರಮ್ ಬೇಸ್ ಮೇಲೆ ನಿಂತದ ಯಾವುದು ಉಳಿಕೆದು ಥಿಯರಮ್ಸ್ ಇಲ್ಲೇ ಫಸ್ಟ್ ಥಿಯರಮ್ ಈ ತರ ಪ್ರೂವ್ ಆಗ್ತದ ಕ್ಲಿಯರ್ ಆಗ್ತದ್ರಿ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ಏನದ ಫಸ್ಟ್ LHS ಇಂದ RHS ಪ್ರೂವ್ ಮಾಡಿದ್ವಿ LHS equal to RHS integral a to b f of x into dx equal to integral a to b f of t into dt ಕ್ಲಿಯರ್ ಆಯ್ತಾ ಇದು ಫಸ್ಟ್ ಥಿಯರಮ್ ಸ್ಟೂಡೆಂಟ್ಸ್ ಸೆಕೆಂಡ್ ಥಿಯರಮ್ ಇಂಟಿಗ್ರಲ್ a to b f of x into dx equal to minus b to a ಇಂಟಿಗ್ರಲ್ b to a f of x into dx ಅದ ಈಗ ಅಬ್ಸರ್ವ್ ಮಾಡಿ ಸಿಯರ್ ಫಸ್ಟ್ ನೋಡಿ ಸೊ ಪ್ರೂಫ್ LHS integral a to b f of x into dx ನಾವು ಫಾರ್ಮುಲಾ ಗೊತ್ತದ ಫಸ್ಟ್ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಯಾವುದು ಫಂಡಮೆಂಟಲ್ ಥಿಯರಮ್ ಯಾವುದು ಫಂಡಮೆಂಟಲ್ ಥಿಯರಮ್ a to b ಇಂಟಿಗ್ರಲ್ f of x into dx ಓಕೆ ಏನಂತ ಯೂಸ್ ಮಾಡಿದ್ರಿ f of x a to b ಏನದ ಫಾರ್ಮುಲಾ f of b minus f of a
ಇದು ಫಾರ್ಮುಲಾ ಅದ ಯಾವುದು ಫಂಡಮೆಂಟಲ್ ಥಿಯರಮ್ ಓಕೆ ಎಫ್ ಇದು ಫಂಡಮೆಂಟಲ್ ಥಿಯರಮ್ ಅಂತ ಶಾರ್ಟ್ ಕಟ್ ಬರ್ತೀನಿ ಎಫ್ ಅಂದ್ರೆ ಫಂಡಮೆಂಟಲ್ ಥಿಯರಮ್ ಸೊ ಲಾಸ್ಟ್ ಇದರಲ್ಲಿ ಪ್ರಾಬ್ಲಮ್ಸ್ ಅಲ್ಲೇ ಸಾಲ್ವ್ ಮಾಡ್ತಾ ಇರೋದು ಥಿಯರಮ್ ಇದು ಈ ಥಿಯರಮ್ ಯೂಸ್ ಮಾಡ್ಕೊಂಡು ಬರಿತಾ ಇರೋದು ಯಾವುದು ಈ ಕಂಡೀಷನ್ಸ್ ಏನಾಗ್ತದೆ ನೋಡ್ರಿ ಸ ಎಫ್ ಆಫ್ ಎಕ್ಸ್ ಎ ಟು ಬಿ ಅಂತಂದ್ರೆ ಏನಾಗ್ತದೆ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಓಕೆ ಇದನ್ನ ನಾ ಹಿಂಗ್ ಬರಿಬಹುದನ್ರಿ ನಾ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಮೈನಸ್ ಆಫ್ ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಬಿ ಬರಿಬಹುದು ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ನಾ ಬರಿತಾ ಇರೋದು ಈಗ ಅದನ್ನ ನಾ ಹಿಂಗ್ ಬರಿಬಹುದನ್ರಿ ಇಂಟಿಗ್ರಲ್ ಮೈನಸ್ ಬಿ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬರಿಬಹುದಾ ಆದ್ರೆ ಆರ್ ಎಚ್ ಎಸ್ ಪ್ರೂವ್ ಆಯ್ತು ಇಲ್ಲಿ ಬರಿತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ರಿ ಇಲ್ಲೇ ನಾ ಬರಿತಾ ಇರೋದು ಅಬ್ಸರ್ವ್ ಮಾಡಿ ಇಂಟಿಗ್ರಲ್ ಬಿ ಟು ಎ ಇತ್ತಂದ್ರೆ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗ್ತದೆ ಎಫ್ ಆಫ್ ಎಕ್ಸ್ ಬಿ ಟು ಎ ಇತ್ತಂದ್ರೆ ಏನ್ ಬರಿಬಹುದು ನಾನು ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಬಿ ಅಬ್ಸರ್ವ್ ಮಾಡಿ ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಬಿ ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಬಿ ಅಂತಂದ್ರೆ ಬಿ ಟು ಎ ಇಂಟಿಗ್ರಲ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬಿ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಮೈನಸ್ ಆರ್ ಎಚ್ ಎಸ್ ಪ್ರೂವ್ ಆಯ್ತು therefore here ಬರ್ತದೆ ನೋಡಿ therefore LHS equal to RHS therefore integral a to b f of x into dx equal to minus b to a f of x into dx theorem prove ಆಯ್ತು ಯಾವುದು ಸೆಕೆಂಡ್ ಥಿಯರಮ್ ಈಸಿ ಅದ ರೀ ಭಾಳ ಥಿಯರಮ್ಸ್ ಈಸಿ ಅದಾವು ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕಾಗ್ತದೆ ಫಸ್ಟ್ ಥಿಯರಮ್ ಏನೈತ್ರಿ ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ ಟು ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಟಿ ಇಂಟು ಡಿ ಟಿ ಇತ್ತು ಸೆಕೆಂಡ್ ಥಿಯರಮ್ ಏನದ ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಟು ಎ ಇಂಟಿಗ್ರಲ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅದ ಇವು ಎರಡು ಫಸ್ಟ್ ಸೆಕೆಂಡ್ ಥಿಯರಮ್ ಸ್ಟೇಟ್ಮೆಂಟ್ ನೆನಪಿಡ್ರಿ ಫಸ್ಟ್ ಏನದಲ್ಲ ಸ್ಟೇಟ್ಮೆಂಟ್ ಥಿಯರಮ್ 1 ಮತ್ತು ಥಿಯರಮ್ 2 ಸ್ಟೇಟ್ಮೆಂಟ್ ನೆನಪಿಡ್ರಿ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಇವೆಲ್ಲ ಈಸಿ ಹಾಕೋತ ಹೋಗ್ತವೆ ಯಾವುದು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ಥಿಯರಮ್ ಸ್ಟೇಟ್ಮೆಂಟ್ ಗೊತ್ತಿತ್ತಂದ್ರೆ ನಿಮ್ಗೆ ಈಸಿ ಗೋಯಿಂಗ್ ಅರ್ಥ ಆಗ್ತದ ಅರ್ಥ ಆಯ್ತ್ರಿ ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದು ಬರೆದ ಕಾನ್ಸೆಪ್ಟ್ ಇಲ್ಲಿ ಫಾರ್ಮುಲಾ ನೋಡ್ರಿ ಇದು ಅಪ್ಲೈ ಮಾಡಿ ನಾನು ಓಕೆ ಸ್ಟೂಡೆಂಟ್ಸ್ ಥರ್ಡ್ ಪ್ರಾಪರ್ಟಿ ಅಥವಾ ಥಿಯರಮ್ ಸೊ ಇಂಟಿಗ್ರಲ್ a to b f of x into dx equal to integral a to c f of x into dx plus integral c to b f of x into dx ಸಿ ಇಲ್ಲಿ ಫಂಡಮೆಂಟಲ್ ಥಿಯರಮ್ ಗೊತ್ತಿದ್ರೆ ಮಾತ್ರ ನಿಮಗೆ ಈ ಥರ್ಡ್ ಥಿಯರಮ್ ಅರ್ಥ ಆಗ್ತದೆ ಈಗ ಅಬ್ಸರ್ವ್ ಸಿ ಪ್ರೂಫ್ ಅಬ್ಸರ್ವ್ ಮಾಡ್ರಿ ಪ್ರೂಫ್ ಏನದಲ್ಲ ಇಂಟಿಗ್ರಲ್ a to b f of x into dx here LHS part equal to ಏನದ ಫಾರ್ಮುಲಾ ಫಂಡಮೆಂಟಲ್ f of x a to b equal to f of b minus f of a so equation number 1 first in the RHS term first condition then RHS ಏನದ integral a to c f of x into dx equal to ಏನದ f of x ಯಾವುದು a to c equal to ಏನಂತ ನೋಡ್ರಿ f of c minus f of a so equation number 2 ಈಗ ಅಬ್ಸರ್ವ್ ಮಾಡ್ರಿ ಮತ್ತೆ ಇಂಟಿಗ್ರಲ್ c to b ಅದ ಅಬ್ಸರ್ವ್ ಮಾಡ್ರಿ ಇಂಟಿಗ್ರಲ್ c to b f of x into dx equal to f of x ಏನದ c to b equal to f of b minus f of c so equation number 3 ಹೌದಾ
ಇಕ್ವೇಶನ್ 1 ಆಯ್ತು, ಇಕ್ವೇಶನ್ 2 ಆಯ್ತು, ಇಕ್ವೇಶನ್ 3 ಯಾವ್ದು ಯೂಸ್ ಮಾಡಿದ್ರಿ? ಫಂಡಮೆಂಟಲ್ ಥಿಯರಮ್. ಈಗ ಅಬ್ಸರ್ವ್ ಮಾಡಿ, RHS ಮಿಡ್ಲ್ ಕಂಡೀಷನ್ ಸೈನ್ ಅದ ಪ್ಲಸ್ ಅದ, ಅರ್ಥ ಆಯ್ತಾ? ಪ್ಲಸ್ ಅದ. ಈಗ ಅಬ್ಸರ್ವ್ ಮಾಡ್ರಿ, ಇಕ್ವೇಶನ್ 1 ಆಗಿರ್ಬೋದು, ಇಕ್ವೇಶನ್ 2 ಆಗಿರ್ಬೋದು, ಇಕ್ವೇಶನ್ 3 ಆಗಿರ್ಬೋದು. ಅಬ್ಸರ್ವ್ ಮಾಡಿ, ಯಾವುದು ಆಡ್ ಮಾಡಬೇಕು ಕಂಡೀಷನ್ಸ್ ಅಬ್ಸರ್ವ್ ಮಾಡಿ. ಫಾರ್ ದ ಆಡಿಂಗ್ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಬರ್ತದೆ. ಸೊ ಇಕ್ವೇಶನ್ ಅಥವಾ ಆಡಿಂಗ್ ಇಕ್ವೇಶನ್ 2 and 3 we get ಯಾವುದು? ಇಕ್ವೇಶನ್ 2 ಮತ್ತು ಇಕ್ವೇಶನ್ 3 ಆಡ್ ಮಾಡಬೇಕು. ಏನಾಗ್ತದ? ಫಸ್ಟ್ ಒನ್ ಇಂಟಿಗ್ರಲ್ a to c ಅಬ್ಸರ್ವ್ ಮಾಡಿ, ಆಡ್ ಮಾಡಿ. ಇಂಟಿಗ್ರಲ್ a to c f of x into dx ಪ್ಲಸ್ ಮತ್ತೆ ಆಡ್ ಇಂಟಿಗ್ರಲ್ c to b f of x into dx equal to ಕಂಡೀಷನ್ ಏನು ಬರ್ತದ? f of c minus f of a plus next f of b minus f of a f of c. ಈಗ ಯಾವ್ಯಾವ ಕ್ಯಾನ್ಸಲ್ ಆಗ್ತದೆ ನೋಡ್ರಿ? f of c minus f of c ಕ್ಯಾನ್ಸಲ್. ಉಳಿತಾವ್ರಿಗೆ ಯಾವ್ದ್ರಿ? therefore integral a to c f of x into dx plus integral c to b f of x into dx equal to ಯಾವ್ದ್ರಿ? ಮೈನಸ್ f of a ಉಳಿದದ ಪ್ಲಸ್ f of b ಉಳಿದದ. ಈಗ ಇಂಟಿಗ್ರಲ್ a to c f of x into dx plus integral c to b f of x into dx equal to first plus ಬರ್ಕೊಡ್ರಿ f of b minus f of a. ಅಬ್ಸರ್ವ್ ಮಾಡಿ, ಇಂಟಿಗ್ರಲ್ a to b f of x into dx plus integral c to b f of x into dx equal to ಫಾರ್ಮುಲಾ ನೋಡಿ, f of b minus f of a ಅಂದ್ರೆ ಏನು ಬರೀಬಹುದು? f of b minus f of a ಅಂದ್ರೆ ಏನು ಬರೀಬಹುದು? ನಾನು ಇಂಟಿಗ್ರಲ್ a to b f of x into dx ಇಂಟಿಗ್ರಲ್ a to b f of x into dx ಬೇಕಾದ್ರೆ ಬರ್ಕೊಡ್ರಿ. ಯಾವುದು? ಇಕ್ವೇಶನ್ ನಂಬರ್ 1 becomes ಓಕೆ. ಸೊ ಇಕ್ವೇಶನ್ 1 2 ಆಯ್ತು ನೋಡ್ರಿ. ಥರ್ಡ್ ಥಿಯರಮ್ ಏನು ಮಾಡ್ರಿ? ಫಂಡಮೆಂಟಲ್ ಥಿಯರಮ್ ಯೂಸ್ ಮಾಡ್ಬೇಕು. ಫಸ್ಟ್ ಯೂಸ್ ಮಾಡಿದ್ಮೇಲೆ ಇಕ್ವೇಶನ್ 2 ಮತ್ತು ಇಕ್ವೇಶನ್ 3 ಆಡ್ ಮಾಡ್ಬೇಕು. ಯಾಕೆ ಮಾಡ್ಬೇಕಂದ್ರೆ ನನಗೆ ಫಸ್ಟ್ಗೆ ಹೇಳಿದಾನ ಯಾವ್ದ್ರಲ್ಲಿ? ಸ್ಟೇಟ್ಮೆಂಟ್ ಅಲ್ಲಿ ಇಂಟಿಗ್ರಲ್ a to b ಆದ್ಮೇಲೆ a to c ಅದ ಪ್ಲಸ್ ಅದನ್ನ ಅಬ್ಸರ್ವ್ ನೋಡಿ. ಪ್ಲಸ್ ಇದ್ದದಕ್ಕೆ ನಾನು ಏನು ಮಾಡ್ತಾ ಇರೋದು? ಆಡ್ ಮಾಡ್ತಾ ಇರೋದು. ಮೈನಸ್ ಇತ್ತಂದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ತಿದ್ದೆ. ಅರ್ಥ ಆಯ್ತಾ? ಕ್ಲಿಯರ್ ಆಗಿದೆ? ಥರ್ಡ್ ಥಿಯರಮ್ 2 ಆಯ್ತು. ಇದು ಥರ್ಡ್ ಥಿಯರಮ್. ಅಬ್ಸರ್ವ್ ಮಾಡಿ, ಇದು ಥರ್ಡ್ ಥಿಯರಮ್ ಏನದಲ್ಲ, ಈ ಥರ್ಡ್ ಥಿಯರಮ್ ಯೂಸ್ ಮಾಡ್ಕೊಂಡು ಮತ್ತೆ ಏನ್ ಮಾಡ್ತೀವಿ? ಮುಂದಿನ ಥಿಯರಮ್ಸ್ ಅಲ್ಲೇ ಈ ಸ್ಟೇಟ್ಮೆಂಟ್ ಯೂಸ್ ಆಗ್ತದ. ಥರ್ಡ್ ಥಿಯರಮ್ ಸ್ಟೇಟ್ಮೆಂಟ್, ಒಂದನೇದು ಥಿಯರಮ್ ಸ್ಟೇಟ್ಮೆಂಟು, ಸೆಕೆಂಡ್ ಥಿಯರಮ್ ಸ್ಟೇಟ್ಮೆಂಟು, ಥರ್ಡ್ ಥಿಯರಮ್ ಸ್ಟೇಟ್ಮೆಂಟು ಸ್ವಲ್ಪ ನೆನಪಿಡಿ. ಯಾಕಂದ್ರೆ ಇವು ಮೂರು ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡ ಉಳ್ಕೆದು ಥಿಯರಮ್ಸ್ ಯೂಸ್ ಹಾಕೋ ಇನ್ಮೇಲೆ ಅವೇ ಯೂಸ್ ಆಗ್ತದೆ. ಯಾಕಂದ್ರೆ ಡೈರೆಕ್ಟ್ ಹೇಳ್ತಾನ್ರಿ, ಥಿಯರಮ್ 1 ಯೂಸ್ ಮಾಡಿದಾಗ ಥಿಯರಮ್ 1 ಅಂತ ಬರೀತಾರೆ. ಅಂದ್ರೆ ನಿಮ್ಗೆ ತಲೆ ಬರಬೇಕು, ಥಿಯರಮ್ 1 ಸ್ಟೇಟ್ಮೆಂಟ್ ಬರಬೇಕು. Okay, students, fourth one, theorem 4th or property 4th. Integral a to b f of x into dx equal to integral a to b f of a plus b minus x into dx. See here, so proof ನೋಡಿ ಯಾವ ತರ ಯೂಸ್ ಮಾಡಬೇಕಂದ್ರ ಇಲ್ಲ ಕಂಡೀಷನ್ಸ್ ಫಸ್ಟ್ RHS ಯೂಸ್ ಮಾಡ್ತಾರೆ. RHS ಯೂಸ್ ಮಾಡ್ಕೊಂಡು LHS ಪ್ರೂವ್ ಮಾಡಬೇಕಾಗ್ತದ. ಇಲ್ಲ RHS ಏನು ನೋಡ್ರಿ, ಇಂಟಿಗ್ರಲ್ a to b f of a plus b minus x into dx. Here put, observe ಮಾಡ್ರಿ, t equal to a plus b minus x. So differentiation, observe ಮಾಡ್ರಿ, differentiation with respect to x.
here dt by dx equal to a differentiation 0 b to 0 minus x differentiation 1 ಈಗ ಏನಾಗ್ತದೆ ನೋಡ್ರಿ dt equal to minus dx here minus dt equal to minus observe ಮಾಡ್ರಿ dx ಆಗ್ತದ observe ಮಾಡ್ರಿ minus dt equal to dx here observe ಮಾಡುತ್ತಾ ಇದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ here x observe ಮಾಡ್ರಿ ಇಲ್ಲಿ x ವ್ಯಾಲ್ಯೂ a ಅದ x ವ್ಯಾಲ್ಯೂ b ಅದ observe ಮಾಡ್ರಿ and ಲಕ್ಷ್ಯ ಇದೆ ಸ್ವಲ್ಪ ಲಕ್ಷ್ಯ ಇದೆ x equal to a ಆತಂದ್ರ t ವ್ಯಾಲ್ಯೂ observe ಮಾಡಿ ಇಲ್ಲಿ a ಅಂತಂದ್ರೆ ಏನಾಗ್ತದ a ಕ್ಯಾನ್ಸಲ್ ಆಗಿ t ವ್ಯಾಲ್ಯೂ b ಆಗ್ತದ ಸೊ t ವ್ಯಾಲ್ಯೂ b ಇಲ್ಲಿ x ವ್ಯಾಲ್ಯೂ b ಆತಂದ್ರ x ವ್ಯಾಲ್ಯೂ b ಆತಂದ್ರ b ಕ್ಯಾನ್ಸಲ್ t ವ್ಯಾಲ್ಯೂ a ಸೊ t ವ್ಯಾಲ್ಯೂ a ಇದು ಕಂಡೀಷನ್ಸ್ once again ಮತ್ತೆ ಬರ್ಕೋತೀನಿ ಯಾವಾಗ therefore integral a to b f of a plus b minus x into dx see integral a f ಇದಂದ್ರೆ t ಓಕೆ ಸೊ t ಯಾಕಂದ್ರೆ t equal to a plus b minus x ಅಂತ ಹೋದ್ರೆ t ಅಂತ ಹೋಗ್ತಾನೆ ಇನ್ನ dx ಅಂದ್ರೆ ಅಬ್ಸರ್ವ್ ಮಾಡ್ರಿ dx ಅಂದ್ರೆ minus dt with respect to t ಫಾರ್ಮ್ ದಾಗಂದ್ರೆ t ಇತ್ತಂದ್ರೆ ಏನಾಗ್ತದ x ಇದ್ದಾಗ ಏನಾಗ್ತದ t ವ್ಯಾಲ್ಯೂ ಇರ್ತದ ಸೊ b x will be ಇತ್ತಂದ್ರೆ t ವ್ಯಾಲ್ಯೂ ಇರ್ತದ a ಅರ್ಥ ಆಯ್ತಾ ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್ ಈಗ ಅಬ್ಸರ್ವ್ ಮಾಡ್ರಿ ಮೈನಸ್ ಬರ್ಬಿಡ್ತೀನಿ ಸೊ ಮೈನಸ್ ಇಂಟಿಗ್ರಲ್ b to a f of t into dt ಥಿಯರಮ್ 2 ಏನದ ಅಬ್ಸರ್ವ್ ಮಾಡ್ರಿ integral a to b f of x into dx equal to minus integral b to a f of x into dx ಅದ ಸೆಕೆಂಡ್ ಥಿಯರಮ್ ಅಬ್ಸರ್ವ್ ಮಾಡಿ ಸೆಕೆಂಡ್ ಥಿಯರಮ್ ಸ್ಟೇಟ್ಮೆಂಟ್ ಏನದ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲದ ಮೈನಸ್ ಟು ಮೈನಸ್ b to a f of x x ಬದಲು t ಅದ f of t into dt ಅಂತಂದ್ರೆ ಏನಾಗ್ತದ ಇಲ್ಲಿ x ಇತ್ತಂದ್ರೆ ಈ ಫಾರ್ಮ್ ಬರ್ತದ ಇಲ್ಲಿ t ಇತ್ತಂದ್ರೆ ಏನು ನೋಡ್ರಿ ಇಂಟಿಗ್ರಲ್ ಅಬ್ಸರ್ವ್ ಮಾಡಿ ಈ ತರ ಬರ್ತದ a to b ಓಕೆ a to b f of t into dt ಈಗ f ಇಂಟಿಗ್ರಲ್ a to b f of t into dt ಅಂದ್ರೆ ಫಸ್ಟ್ ಥಿಯರಮ್ ಏನದ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಬರ್ತದ ನೋಡ್ರಿ ನೆಕ್ಸ್ಟ್ ಇಂಟಿಗ್ರಲ್ a to b f of x into dx ಯಾಕಂತಂದ್ರೆ ಥಿಯರಮ್ 1 ಏನದ ಇಂಟಿಗ್ರಲ್ a to b f of x into dx equal to integral a to b f of t into dt ಅಂದ್ರೆ ಇಂಟಿಗ್ರಲ್ a to b f of t into dt ಅಂದ್ರೆ ಇದು ಥಿಯರಮ್ 1 ಯೂಸ್ ಮಾಡ್ತೀವಿ ಪ್ರೂವ್ ಆಯ್ತು ನೋಡ್ರಿ ಯಾವುದು LHS therefore LHS equal to RHS integral ಏನದ a to b f of x into dx equal to integral ಯಾವುದು a to b f of a plus b minus x into dx ಪ್ರೂವ್ ಆಯ್ತು ನೋಡ್ರಿ ಯಾವುದು ಫೋರ್ತ್ ಥಿಯರಮ್ ಕ್ಲಿಯರ್ ಆಗ್ತದೆ